ಎಲ್ರಿಗೂ ನಮಸ್ಕಾರ ಮೊಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. IPL 2025 ಇಸ್ ನಾಟ್ IPLing ಮಗ. ಏನು ಗುರು ಇದು IPL ಇಸ್ ನಾಟ್ IPLing ಅಂತ ಹೇಳ್ತಿದ್ಯಾ? ಹೌದು, IPL ಈ ಸಲ ಅಷ್ಟರ ಮಟ್ಟಿಗೆ ಕ್ರೇಜ್ನ ಹುಟ್ಟಾಕಿಲ್ಲ. ಹೌದು, IPL ಅಂತಾನೆ ಒಂದು ದೊಡ್ಡ ಕ್ರೇಜ್ ಎಲ್ಲರಿಗೂ ಗೊತ್ತಿರೋ ಹಾಗೇನೆ. ಆ್ಯಂಡ್ IPL ಈ ಸಲ ಏನು 15 ಮ್ಯಾಚ್ ಆಗಿದೆ. ಸೊ ಸದ್ಯದ ಮಟ್ಟಿಗೆ ಕರೆಂಟ್ಲಿ ನೋಡ್ತು ಅಂತ ಅಂದರೆ ಅಷ್ಟು ಇಂಪ್ಯಾಕ್ಟ್ ನಾವು ಮಾಡಿದ್ಯಾ ಆಡಿಯನ್ಸ್ಗೆ ನೋಡಬೇಕು IPL ಅನ್ನೋ ಥರ ಇಂಪ್ಯಾಕ್ಟ್ ನಾವು ಮಾಡಿದ್ಯಾ ಅಂತ ಹೇಳಿದ್ರೆ ಖಂಡಿತ ಈ ಸೀಸನ್ನು IPL ಅಷ್ಟರ ಮಟ್ಟಿಗೆ ಹೆವಿಯಾಗಿ ಕಿಕ್ ಸ್ಟಾರ್ಟ್ ಆಗಿಲ್ಲ, ಖಂಡಿತ ಆಗಿಲ್ಲ. ಹೌದು, ಇವತ್ತು ಏನೇನೋ ಮಾಡ್ತಾ ಇರ್ಬೋದು ಇರೋ ಎಲ್ಲ ವೆನ್ಯೂಲಿ ನಾವು ಒಂದು ಇವೆಂಟ್ನ ಮಾಡ್ತಾ ಇದ್ದೀವಿ, ಎಲ್ಲ ಕಡೆನೂ ಕೂಡ ಕಿಕ್ ಸ್ಟಾರ್ಟ್ ಮಾಡೋಣ ಅಂತ ಏನೇನೋ ಮಾಡ್ತಾ ಇದ್ದೀವಿ ಅಂತ ಇವೆಂಟ್ಗಳೆಲ್ಲ ಮಾಡ್ತಾ ಇರ್ಬೋದು, ಏನೇನೋ ಮಾಡ್ತಾ ಇರ್ಬೋದು ಹೊಸ ಪ್ರೋಗ್ರಾಮ್ಗಳನ್ನ. ಬಟ್ ಆದರೂ ಈ ವರ್ಷ IPL ಕಿಕ್ ಸ್ಟಾರ್ಟ್ ಇನ್ನೂ ಸರಿಯಾಗಿ ಆಗಿಲ್ಲ ಅಂತ ನನಗೇನೋ ಅನ್ನಿಸ್ತಾ ಇದೆ ಮಗ. ಯಾಕಂದರೆ 15 ಮ್ಯಾಚ್ ಆಗಿದೆ, 15ರಲ್ಲಿ 14 ಒನ್ ಸೈಡೆಡ್ ಮ್ಯಾಚ್ನ ನೋಡಿರೋದು ಈ IPL. ಒಂದೇ ಒಂದು ಮ್ಯಾಚ್ ಮಾತ್ರ ಕ್ಯೂರಿಯಾಸಿಟಿ ಹುಟ್ಟಾಕಿದ್ದು ಏನು ಆಗುತ್ತೆ ಅಂತ ಎಡ್ಜ್ ಆಫ್ ದ ಸೀಟಲ್ಲಿ ಕೂತ್ಕೊಂಡು ನೋಡೋ ಥರ ಮಾಡಿದ್ದು ಯಾವುದು ಅಂತಾರೆ. ಅದು ಒಂದೇ ಒಂದು LSG ವರ್ಸ್ DC ಮ್ಯಾಚ್ ಏನಿತ್ತು, ಅದೇ ಅಶುತೋಷ್ ಶರ್ಮಾ ಅವರು ನಾಯಿಗೆ ಹೊಡೆದು ಚೇಸ್ ಡೌನ್ ಎಲ್ಲ ಮಾಡಿಬಿಟ್ಟು ಬಿಸಾಕುತ್ತಲ್ಲ, ಆ ಒಂದು ಮ್ಯಾಚು ಮಾತ್ರ ಹೆವಿ ಆಗಿತ್ತು. ಇನ್ನೂ ಒಂದು ಚೆನ್ನಾಗಿರುವಂಥ ಮ್ಯಾಚ್ ಯಾವುದು ಅಂದರೆ ಪಂಜಾಬ್ ಕಿಂಗ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್ ಮ್ಯಾಚಸ್. ಸೊ ಅದು ಆಲ್ಮೋಸ್ಟ್ ಅವರು ಕೂಡ ರನ್ ಚೇಸ್ ಮಾಡೋ ಹಂತಕ್ಕೆ ಬಂದುಬಿಟ್ಟಿದ್ರು. 242 ಟಾರ್ಗೆಟ್ನ ಕೊಟ್ಟರು ಕೂಡ ಹತ್ತಿರಕ್ಕೆ ಬಂದ್ಬಿಟ್ಟಿದ್ರು, 232ನ ಹೊಡೆದ್ರು. ಅದು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಆಗಿತ್ತು. ಸೊ ಈ ಎರಡು ಮ್ಯಾಚ್ನ ಬಿಡ್ತು ಅಂತಂದರೆ ಇನ್ನು ಆಗಿರುವಂಥ ಎಲ್ಲ ಮ್ಯಾಚ್ನು ಕೂಡ ಒನ್ ಸೈಡೆಡ್ ಮ್ಯಾಚು. ಇಲ್ಲಿ ಏನಕ್ಕೆ ಈ ಥರ ಆಗ್ತಾ ಇದೆ ಅಂತಂದರೆ, ಸೊ ಬೇಸಿಕಲಿ ಏನು ಬ್ಯಾಟರ್ಸ್ ನೆಟ್ಟಿಗೆ ಆಡ್ತಾ ಇಲ್ವಾ, ಚೇಸೇ ನೆಟ್ಟಿಗೆ ಮಾಡ್ತಾ ಇಲ್ವಾ, ಅಥವಾ ಚೇಸ್ ಮಾಡುವಂಥ ಕೆಪಾಸಿಟಿನೇ ಇಲ್ವಾ ಇಲ್ಲಿ ಇವರಿಗೆ ಟೀಮ್ಗಳಿಗೆ, ಅಥವಾ ಚೇಸ್ ಮಾಡಿದ್ರೆ ಒನ್ ಸೈಡ್ ಮಾಡ್ತಾ ಇದ್ರಲ್ಲ. ಒಂಥರ ಮ್ಯಾಚ್ IPL ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಕ್ಲೋಸ್ ಗೇಮ್ಗಳನ್ನ, ಕ್ಲೋಸ್ ಕಾಂಟೆಸ್ಟ್ಗಳನ್ನ. ಇವಾಗ ಎಲ್ ಕ್ಲಾಸಿಕೋ ಆಗಿರ್ಬೋದು, ಮುಂಬೈ ವರ್ಸಸ್ CSK. ಸೊ ಇದನ್ನ ನಾವು ಹೈ ಇಂಟೆನ್ಸಿಟಿ ಮ್ಯಾಚ್ ಅಂತ ಹೇಳ್ತೀವಿ ಯಾವಾಗಲೂ. ಅವನ ಅಜ್ಜಿ ಫುಲ್ಲು ಕ್ಲೋಸ್ ಹೋಗುತ್ತೆ ಅಂತ ಅನ್ಕೊಂತೀವಿ, ಬಟ್ ಅದು ಒನ್ ಸೈಡ್ ಮ್ಯಾಚ್ ಆಗಿದ್ದು. ಜೊತೆಗೆ ರೈವಲ್ಸ್ RCB ವರ್ಸಸ್ CSK, ಸೊ ಇದು ಕೂಡ ಒನ್ ಸೈಡೆಡ್ ಮ್ಯಾಚ್ ಆಗಿದ್ದು. ಸೊ ಆಗುವಂಥ ಮ್ಯಾಚ್ಗಳನ್ನ ತೊಗೊಳ್ಳಿ. ನಮ್ಮ RCBಯ 3 ಮ್ಯಾಚ್ನ ತೊಗೊಳ್ಳಿ ನೀವು. RCB 2 ಮ್ಯಾಚ್ ಒನ್ ಸೈಡ್ ಮಾಡಿದೆ, ಆ್ಯಂಡ್ ಸೋತಿರೋದು ಅಷ್ಟೇ RCB, ಅದು ಒನ್ ಸೈಡ್ ಸೋತಿದೆ. ಸೊ ಯಾವುದೇ ಮ್ಯಾಚ್ನು ಕೂಡ ಕ್ಲೋಸ್ ಕಾಂಟೆಸ್ಟ್ ಆಗ್ತಾ ಇಲ್ಲ ಇಲ್ಲಿ. ಅದೊಂದು ಮ್ಯಾಚ್ನ ಬಿಡ್ತು, ಅಶುತೋಷ್ ಶರ್ಮಾ ಒಂದು ಹೊಡೆದ್ಬಿಟ್ಟು ಮುಗಿಸಿದ ಬಿಡ್ತು ಅಂತಂದರೆ ಅದು LSG ಅವರು ಮಾಡಿದಂಥ ಮುಟ್ಟಾಳ್ತನದಿಂದ ಸೋತರು. ಸೊ ಆ ಒಂದು ಮ್ಯಾಚು ಸಿಕ್ಕಾಪಟ್ಟೆ ಒಂಥರ ಏನೇನೇನೋ ಆಗೋಗ್ಬಿಡ್ತು. ಅದೊಂದು ಮ್ಯಾಚ್ನ ಬಿಡ್ತು ಅಂದರೆ 15 ಮ್ಯಾಚಲ್ಲಿ ಯಾವ ಮ್ಯಾಚ್ನು ಕೂಡ ನಾವು ಅಂದ್ಕೊಂಡಿರೋ ರೀತಿಲಿ ಅಟ್ಲೀಸ್ಟ್ ಒಂದು 5 ಮ್ಯಾಚ್ನಾದ್ರು ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. 10 ಮ್ಯಾಚಲ್ಲಿ 5 ಮ್ಯಾಚು ಕ್ಲೋಸ್ ಆಗಿ 5 ಇನ್ನೂ ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು, ಕ್ಲೋಸ್ ಆಗಿ ಮುಗಿಬೇಕು. ನಾವೆಲ್ಲ ಈ ಸಲ ಸೂಪರ್ ಗೀಪರ್ ಓವರ್ ಆಗುತ್ತಾ ಹಿಂಗೆ ಅಂತ ಎಲ್ಲ ಅನ್ಕೊಂಡು ಕೂತ್ಕೊಂಡಿದ್ದೀವಿ, ಫುಲ್ಲು ಹೈ ಇಂಟೆನ್ಸಿಟಿ ಇರುತ್ತೆ ಅಂತ. ಬಟ್ ಈ ಸಲ ಎಲ್ಲನೂ ಕೂಡ ಒನ್ ಸೈಡ್ ಮ್ಯಾಚ್ ಆಗಿರೋದು ಈ ಸಲ ಬೇಜಾರಾಗ್ತಾ ಇದೆ IPL. ಹೌದು, ಹೈ ಇಂಟೆನ್ಸಿಟಿ ಕ್ರಿಯೇಟ್ ಮಾಡ್ತಿಲ್ಲ. ಲಾಸ್ಟ್ವರೆಗೂ ಮ್ಯಾಚ್ನ ನೋಡಬೇಕು, 11 ಗಂಟೆವರೆಗೂ ಮ್ಯಾಚ್ನ ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿನ ಯಾವ ಮ್ಯಾಚ್ನೂ ಕೂಡ ಕ್ರಿಯೇಟ್ ಮಾಡದೇ ಇರೋದು ಬೇಜಾರಾಗ್ತಿದೆ. ಒಟ್ಟಲ್ಲಿ ಇವ್ರು ಏನೇ ಮಾಡ್ಬೋದು, ಆ ಇವೆಂಟು ಏನೇನೋ ಮಾಡ್ಕೋಬೋದು, ಹೊಸದಾಗಿ ಏನಾದ್ರು ತೊಗೊಂಬರ್ಬೋದು IPLಗೆ. ಬಟ್ ಆದ್ರೂ ಮುಂಚೆ ಇದ್ದಂಥ ಕ್ರೇಜ್ ಏನಿದೆ, ಮುಂಚೆ IPL ಸ್ಟಾರ್ಟ್ ಆಗಿದ ತಕ್ಷಣ ಒಂದು ಕ್ರೇಜ್ ಬರೋದಿಲ್ಲ. ಸೊ ಆ ಕ್ರೇಜು ಖಂಡಿತ ಈ ಸೀಸನು ಬಂದಿಲ್ಲ, ಇನ್ನೂ ಸಹ ಬಂದಿಲ್ಲ. ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ, ಬರೋದಿಲ್ವೋ ಅದನ್ನು ಕೂಡ ಗೊತ್ತಿಲ್ಲ. ಸೊ ನೋಡ್ತೋ ಅಂತಂದರೆ ಸುಮ್ಮನೆ ಹಂಗೆ ನೋಡ್ತೋ ಅಂದರೆ 15 ಮ್ಯಾಚ್ನ ಓವರಾಲ್ ತೊಗೊಂಡು ನೋಡ್ತೋ ರಿವ್ಯೂ ಮಾಡೋದು ಅಂತಂದರೆ ತೀರಾ ಒನ್ ಸೈಡ್ ಮ್ಯಾಚ್ಗಳು ಆಗಿರೋದ್ರಿಂದ ಅಷ್ಟರ ಮಟ್ಟಿಗೆ ಲಾಸ್ಟ್ರೂ ಕೂಡ ಕುತ್ಕೊಂಡು ಜನ ನೋಡ್ತಾ ಇದ್ದಾರೆ ಮ್ಯಾಚ್ನ ಅನ್ನುವಂಥದ್ದು ಖಂಡಿತ ಈ IPLಲ್ಲಿ ಹಾಗೆ ಇಲ್ಲ. RCB ಮ್ಯಾಚ್ನ ತೊಗೊಂಡ್ರು ಅಷ್ಟೇ ಲಾಸ್ಟ್ರು ಕೂತ್ಕೊಂಡು ಮ್ಯಾಚ್ನ ನೋಡ್ತಾ ಇದ್ದಾರೆ ಅನ್ನೋಂಥದ್ದು ಸಿಕ್ಕಾಪಟ್ಟೆ ಕಮ್ಮಿ. ಆ ಥರ ಒಂದು ಕ್ಯೂರಿಯಾಸಿಟಿ ಅಂತೂ ಹುಟ್ಟಾಕಿಲ್ಲ. ಸೊ ಇನ್ನು ಬರುವಂಥ ಮ್ಯಾಚ್ಗಳಿರೋ ಕ್ರೇಜ್ನ ಹುಟ್ಟಾಕಿದ್ವು ಅಂತ ಅಂದರೆ ಅಟ್ಲೀಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಯಾಕಂದರೆ ಎಲ್ಲ ಒನ್ ಸೈಡ್ ಮ್ಯಾಚ್ಗಳು ರೀಸೆಂಟಾಗಿ ತಗೊಂಡು ನೋಡಿ, ಎಲ್ಲ ರೀಸೆಂಟ್ ಅಲ್ಲ, ಕಂಪ್ಲೀಟ್ IPL 15 ಈ ವರ್ಷದ IPL ತೊಗೊಳ್ಳಿ, 15 ಮ್ಯಾಚ್ ಕೂಡ ಒನ್ ಸೈಡ್ ಮ್ಯಾಚು, ಒಂದು ಮ್ಯಾಚ್ ಮಾತ್ರ 14 ಒನ್ ಸೈಡ್ ಮ್ಯಾಚು. ಸೊ ಹಿಂಗಾಯಿತು ಅಂದರೆ ಕ್ರೇಜ್ ಎಲ್ಲಿಂದ ಇರುತ್ತೆ? ಇಲ್ಲಾಗಿರೋ ಒನ್ ಸೈಡ್ ಮ್ಯಾಚ್ ಬಿಡೋ ಅಂತ ನೋಡ್ಕೊಂಡು ಸುಮ್ಮನೆ ಆಗ್ತಾರೆ ಅಷ್ಟೇನೆ. ಸೊ IPL ಮುಂಚೆ ಈಗ ಇರಲಿಲ್ಲ ಗುರು. ಅಟ್ಲೀಸ್ಟ್ ಒಂದು 15 ಮ್ಯಾಚ್ ಆಯಿತು ಅಂದರೆ 7ರಿಂದ 8 ಮ್ಯಾಚು ತೀರಾ ಕ್ಲೋಸು, ಲಾಸ್ಟ್ ಬಾಲ್ ಫಿನಿಶ್ ಮ್ಯಾಚ್ಗಳು. ಸೊ ಅಂಥ ಮ್ಯಾಚ್ಗಳು ಆಗ್ತಾಯಿದ್ದೋ. ಬಟ್ ಈ ಸೀಸನ್ನು ತೀರಾ ಒನ್ ಸೈಡ್ ಮ್ಯಾಚ್ಗಳಾಗಿರೋದ್ರಿಂದ ಆ ಕ್ರೇಜು ಆ ಮಟ್ಟಿಗಿಲ್ಲ. IPL ಇಸ್ ನಾಟ್ IPLing ಅಂತ ನನಗೇನೋ ಅನ್ನಿಸಿದೆ. ಸೊ ನಿಮ್ಮ ಅನಿಸಿಕೆ ಏನು? ಈ ಸಲ IPL 15 ಮ್ಯಾಚ್ ಆದ್ರೂ ಕೂಡ ಅಂಥ ಒಂದು ಒಳ್ಳೆ ಕಿಕ್ ಸ್ಟಾರ್ಟ್ನ ತೊಗೊಂಡಿಲ್ವಲ್ಲ? ನಿನಗೆ ಅನ್ನಿಸ್ತಾ ಇತ್ತಲ್ಲ, ನಮಗೆ ಅನ್ನಿಸ್ತದೆ ಕಿಕ್ ಸ್ಟಾರ್ಟ್ ತೊಗೊಂಡಿದೆ IPL ಅಂತ ಹೇಳ್ತೀರಾ. ಬಟ್ ನಿಮಗೆ ಅನ್ನಿಸ್ತದೆ ಒನ್ ಸೈಡ್ ಮ್ಯಾಚ್ ಆಗ್ತಾ ಇರೋದ್ರಿಂದ ಇರೋ ಅಂಥ ಒಂದು ಕರಾಳ ಸತ್ಯ ಏನು? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸಿಗೋಣ, ಬಾಬಾ.